ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ತಾಲೂಕು ಮಟ್ಟದ ಆಶಾ ಕಾರ್ಯಕರ್ತೆಯರ ಕುಂದುಕೊರತೆ ಸಭೆ. ಎಚ್.ಡಿ. ಕೋಟೆ ತಾಲೂಕು ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಚಂದ್ರ, ತಾಲೂಕು ನೋಡಲ್ ಅಧಿಕಾರಿ ಡಾಕ್ಟರ್ ಬೃಂದಾ ಅವರ ಅಧ್ಯಕ್ಷತೆಯಲ್ಲಿ ಆಶಾ ಕಾರ್ಯಕರ್ತೆಯರ ಕುಂದುಕೊರತೆ ಸಭೆಯನ್ನ ಆಯೋಜಿಸಲಾಗಿತ್ತು. ಇದು ಇವತ್ತು ಒಂದೇ ದಿನ ಪ್ರೋಗ್ರಾಮ್ ಮಾಡಿದ್ರು ಸಹ ನಿಮಗೆ ಯಾವುದೇ ಆಶಾ ಕಾರ್ಯಕರ್ತೆಯರ ಅಧ್ಯಕ್ಷರಾದ ಭಾಗ್ಯ ಮಾತನಾಡಿ, ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ ಮೊಬೈಲ್ ಫೋನ್ ಅನ್ನ ಕೊಡಿಸಬೇಕು, ಪ್ರತಿ ತಿಂಗಳು ಕಡ್ಡಾಯವಾಗಿ ಸಂಬಳವನ್ನ ನೀಡಬೇಕು ಹಾಗೂ ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಆಶಾ ಕಾರ್ಯಕರ್ತೆಯರಿಗೆ ನೋಟ್ಬುಕ್ ಮತ್ತು ವರದಿ ನಮೂನೆಗಳನ್ನು ನೀಡಬೇಕು ಎಂದು ತಿಳಿಸಿದರು. ನಾವು ಮಾಡಲಿಲ್ಲ, ನಮ್ಮದು 2 ತಾಲೂಕುಗಳಿರ್ತದೆ. ಸೊ ಈ ಒಂದು ಕುಂದುಕೊರತೆ ಸಭೆಗಳಲ್ಲಿ ಏನು ಅಂದರೆ, ನಮ್ಮ ಆಶಾ ಕಾರ್ಯಕರ್ತರು ಸುಮಾರು 48ಕ್ಕಿಂತ ಹೆಚ್ಚು ಒಂದು ನ್ಯಾಷನಲ್ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀರಿ, ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ, ಅನುಷ್ಠಾನ ಮಾಡ್ತಾಯಿದ್ದೀರಿ. ಎಲ್ಲ ತಳಮಟ್ಟದಲ್ಲೂ ನೀವು ನಮ್ಮ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಎಲ್ಲರಿಗೂ ಆಗಿದೆ. ಸೊ ಅದು ಬಿಟ್ಟರೆ ನಿಮಗೆ ನ್ಯಾಷನಲ್ ಏನು ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಲ್ಲಿ ನೀವೆಲ್ಲ ಏನು ಸಹಕಾರ ಕೊಡ್ತಾ ಇದ್ದೀರಾ. ಈಗ ಎಲ್ಲರಿಗೂ ತಿಳಿದಂಗೆ ಈಗ ಒಂದು ಹಾಸ್ಪಿಟ್ಲಿಗೆ ಮತ್ತು ಸಾರ್ವಜನಿಕರಿಗೆ, ಆಸ್ಪತ್ರೆಗೆ ಸಾರ್ವಜನಿಕರಿಗೆ ನೀವು ಒಂದು ಮಧ್ಯದಲ್ಲಿ ಕೊಂಡಿ ಇದ್ದ ಹಾಗೆ ಇರ್ತೀರಾ. ಹಾಗಾಗಿ ನಿಮ್ಮ ಕಡೆಯಿಂದ ನಮಗೆ ಒಂದು ಸಹಕಾರವನ್ನು ಇಲ್ಲ ಅಂತಂದರೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಮೊಬೈಲು ನಮ್ಗೆ ಮಾಡಿಸ್ಕೊಳ್ಳೋಕ್ಕೆ ಇದು ಮಾಡಿ ಮೇಡಮ್, ಆದರೆ ಒತ್ತಡ ಮಾತ್ರ ನಮಗೆ ಸಮಸ್ಯೆ ಆಗುತ್ತೆ ಮೇಡಮ್. ಪ್ರತಿಯೊಂದು ಕೆಲಸಕ್ಕೂ ನಮ್ಗೆ ಒಂದು ಇಂಜೆಕ್ಷನ್ ಅಂತಂದರೆ 150, ಒಂದು ಪೇಷಂಟ್ ಹಾಕಂದ್ರೆ 150, ಎಲ್ಲರೂ ಸೇರಿ ನಮ್ಗೆ ತುಂಬ ಪ್ರಾಬ್ಲಮ್ ಇದೆ. ತುಂಬ ಕಷ್ಟ ಆಗ್ತದೆ ಮೇಡಮ್. ಇಷ್ಟು ವೈಯಕ್ತಿಕವಾಗಿ ಅದೇ ಆರೋಗ್ಯದ ವಿಷಯಗಳ ಸುಮಾರು 48 ರಾಷ್ಟ್ರೀಯ ಕಾರ್ಯಕ್ರಮಗಳ ಮಾಹಿತಿ ಕಲೆಯಾಗಬೇಕು. ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು, ಕಾಲಕಾಲಕ್ಕೆ ಚುಚ್ಚುಮದ್ದುಗಳನ್ನು ಹಾಕಿಸ್ತಕ್ಕಂಥದ್ದು. ಇನ್ನು ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸಂತೋಷ ಕುಮಾರ್, ಸಿಡಿಪಿಒ ದೀಪಾ, ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪಾರ್ಥಿಸಾರಥಿ, ಡಾಕ್ಟರ್ ಶೇಷಾದ್ರಿ, ಡಾಕ್ಟರ್ ವೀಣಾ, ಡಾಕ್ಟರ್ ಚಂದ್ರಕಲಾ, ಡಾಕ್ಟರ್ ರೋಹನ್, ಡಾಕ್ಟರ್ ಅಖಿಲ್, ಡಾಕ್ಟರ್ ವರ್ಷಾ, ಡಾಕ್ಟರ್ ಬೃಂದಾ, ಜಿಲ್ಲಾ ಮಟ್ಟದ ಆಶಾ ಮೇಲ್ವಿಚಾರಕರಾದ ಪ್ರಿಯಾಂಕಾ, ರಂಜಿತಾ, ತಾಲೂಕು ಮೇಲ್ವಿಚಾರಕರಾದ ಶರಣಪ್ಪ, ಅರ್ಚನಾ, ರೇಖಾ, ರವಿರಾಜ್, ಅಶೋಕ್ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.